ಬಟ್ ಅದರಿಂದ ಟ್ರೇಡರ್ಸ್ ಅರ್ನ್ ಮಾಡ್ತಾ ಇದ್ದೀರಾ, ಟ್ರೇಡ್ ಆಗ್ತಾ ಇದೆ ಅನ್ಕೊಂಡಿದ್ದೀರಾ. ಒಂದು ಸೈಡ್ ಆಗ್ಬೇಕು, ಒಂದು ಬೈ ಆಗ್ಬೇಕು, ಬೈ ಆಗ್ಬಿಟ್ಟಿರುತ್ತೆ, ಮತ್ತೆ ಸೆಲ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಎಲ್ಲ ರೋಬೋಟಿಕ್ ಅಂದ್ಬಿಟ್ಟು ಅದರಿಂದ ಹೋಗುತ್ತೆ. ನಾನು ರೋಬೋಟಿಕ್ ಅಂದ್ಬಿಟ್ಟು ಯಾಕೆ ಇರೋ ಮೈಂಡ್ ಸೆಟ್ ನ ಡಿಸ್ಟರ್ಬ್ ಮಾಡಿ. ನೀವು ಆರಾಮಾಗಿ ನಿಮ್ದು ನಿಮ್ ಲೈಫ್ ನೋಡ್ಕೋಬಹುದು, ನಿಮ್ದು ಬೇರೆ ಬೇರೆ ವರ್ಕ್ ನೋಡ್ಕೋಬಹುದು. ಅರ್ನ್ ಮಾಡೋದನ್ನ ಎಂಜಾಯ್ ಮಾಡ್ಬೇಕು. ಸುಮ್ನೆ ಅರ್ನ್ ಮಾಡಿ ಏನ್ ಮಾಡೋದು? ಇದರ ಕಣ್ ಮುಂದೆ ಇರುತ್ತೆ. ಅದು ಒಳಗಡೆ ಏನ್ ಮಾಡ್ತಂತ ಗೊತ್ತಿರಲ್ಲ. ಅದು ಒಳಗಡೆ ಏನೋ ಆಫ್ ಆಗ್ಬಿಟ್ಟಿತ್ತು, ಒಂದು ಅಪ್ಲಿಕೇಶನ್ ತಿಳ್ಕೊಳ್ಳಿ, ಮುಗಿತಾ. ವೆನ್ ಈ ತರ ಒಂದು ಏನದು ರಿಸಲ್ಟ್ ಓರಿಯೆಂಟೆಡ್ ಟ್ರೇಡಿಂಗ್ ಸಿಸ್ಟಮ್ ಎಲ್ಲ ಇರುವಾಗ, ಅಂಡ್ ದಿ ಅದರ್ ಸೈಡ್ ನಾನು ನಿಮಗೆ ಕೇಳಿದಂಗೆ ದ ಪ್ರಾಬ್ಲಮ್ಸ್ ದಟ್ ವಿ ಫೇಸ್ ವೈಲ್ ಇಂಪ್ಲಿಮೆಂಟಿಂಗ್ ಡೈವರ್ಟ್ ಆಗೋದು, ಆಗದೆ ಇರೋ ತರ ಇದಕ್ಕೆ. ವೈ ಡೋಂಟ್ ಯು ಮೇಕ್ ಇಟ್ ಆಸ್ ಎ robotic platform so that it automatically does everything? ನೋಡಿ, ಇದು ಬಂದು ಏನೋ ಜಸ್ಟ್ ಸಿಂಪಲ್ ಆಗಿ ಇಂಡಿಕೇಟರ್ ಇಲ್ಲ ಏನೋ ಒಂದು ಸಣ್ಣ ಸಿಗ್ನಲ್ ಹಾಕ್ಬಿಟ್ಟು ಅದನ್ನ ಮಾತ್ರ ಮಾಡ್ಕೊಂಡು ಹೋಗುವಂತ ಮಾಡಿದಾರಲ್ಲ, ಎಲ್ಲ ಫೇಲ್ಯೂರ್ ಆಯ್ತು. ಆ ತರ ಮಾಡೋದಕ್ಕೆ ರೋಬೋಟಿಕ್ ತುಂಬಾ ಈಸಿ ಆಗಿ ಮಾಡ್ಬೋದು. ಈಗ ಬಂದು ಆಲ್ಮೋಸ್ಟ್ ರೋಬೋಟಿಕ್, ಬಟ್ ಆರ್ಡರ್ ಮಾತ್ರ ಮ್ಯಾನುವಲಿ ಆಗ್ಬೇಕು. ಇನ್ ಕೇಸ್ ಆ ತರ ಮಾಡಿದ್ರು ಒಬ್ಬೊಬ್ರು ಎಷ್ಟು ಸೆಟಪ್ ಮಾಡ್ಕೋಬೇಕು ಅಂತ ಅವ್ರು ಇಂಡಿವಿಜುವಲ್ ಆಗಿ ಮಾಡ್ತಾರೆ ಅಂದ್ರೆ ಗೊತ್ತಾ ನಿಮಗೆ? ಅವ್ರಿಗೆ ಒಂದು ಏನೋ ಆರ್ಡರ್ ಏನೋ ಹಾಕ್ಬಿಟ್ಟಿರ್ತಾರೆ, ಏನೋ ಒಂದು ಸರ್ವರ್ ಹೆಚ್ಚು ಕಡಿಮೆ ಅದು ಗೊತ್ತಿರಲ್ಲ. ಓವರ್ ಆಲ್ ಟೆಕ್ನಿಕಲ್ ಪಾರ್ಟ್ ಗೊತ್ತಿರ್ಬೇಕು ಅದಕ್ಕೆ. ಆಮೇಲೆ ಯಾವುದೋ ಹಳೇ ಸಿಸ್ಟಮ್ ಇಟ್ಕೊಂಡಿರ್ತಾರೆ ಮನೇಲಿ, ಕಂಪ್ಯೂಟರ್ ಸಿಸ್ಟಮ್. ಇದು ಬಂದು ಅಡ್ವಾನ್ಸ್ಡ್ ನಮ್ದು ಟೂಲ್. ಇದಕ್ಕೆ ಸಿಸ್ಟಮ್ ಅಡ್ವಾನ್ಸ್ ಬೇಕು. ಅದಕ್ಕೆ ಹೇಳಿದ್ದು ಈ ಲಕ್ಷ ರೂಪಾಯಿ ಕೊಟ್ಬಿಟ್ಟು 10 ಆಟ ಆಡೋರಿಗೆ ಸಿಸ್ಟಮ್ ಅರ್ಥ ಆಗಲ್ಲ, ಅದು ಅರ್ಥ ಆಗಲ್ಲ. ಅದೇ ತರ ರೊಬೋಟಿಕ್ ಅದೇನು ದೊಡ್ಡ ಇಶ್ಯೂನೇ ಇಲ್ಲ, ಆಲ್ರೆಡಿ ಮಾಡಿದೆ. ಬಟ್ ಯಾರಿಗೂ ಕೊಡ್ತಾ ಇಲ್ಲ. ಏನಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಸಿಸ್ಟಮ್ ಸೆಟಪ್ ಬೇಕು. ಅವ್ರು ಇಲ್ಲಿ ಟ್ರೈನಿಂಗ್ಗೆ ಬಿಟ್ಬಿಟ್ಟು ಆ ಸಿಸ್ಟಮ್ ಸೆಟಪ್ಗೆ ಒಂದು 4 ಲಕ್ಷ 5 ಲಕ್ಷ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ಲೈಫ್ ಟೈಮ್ ಅರ್ನ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಸುಮ್ನೆ ಹೆಂಗಾಗುತ್ತೆ? ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕರೆಕ್ಟ್ ಮಾಡ್ಕೊಳಕ್ ಗೊತ್ತಿರ್ಬೇಕು. ಇವರೆಲ್ಲ ಮಾಡ್ತೀನಿ ಅಂತಾರಲ್ಲ ರೊಬೋಟಿಕ್, ಯಾರು ಮಾಡ್ತಾ ಇದಾರೆ ಇವಾಗ? ಇಲ್ಲಿ ಇಂಡಿಯಾದಲ್ಲಿ ಇದೆಯಾ? MSc ಇದೆಯಾ? ಇಲ್ಲಿ ಯಾವ ಬ್ರೋಕರೇ ಮಾಡ್ತಾ ಇರೋದು? ಬ್ರೋಕರ್ ಮಾಡೋದು ಇದೆ. ಈವನ್ ಐ ಥಿಂಕ್ there are many. ಏನಂದ್ರೆ ಇಫ್ ಯು ಹ್ಯಾವ್ ಎ robotic platform, you have to take a permission from the broker and the exchange. ಹೌದು. ನಾನು ಒಂದು ಎಕ್ಸ್ಚೇಂಜ್ ಅಲ್ಲಿ ಮೆಂಬರ್. ಅದು ಎಕ್ಸ್ಚೇಂಜ್ ಇಂದ ಪರ್ಮಿಷನ್ ತಗೋಬೇಕು, ಸಿಕ್ಕಾಪಟ್ಟೆ ಇದೆ. ಬಟ್ ಅವ್ರೇನಕ್ಕೆ ಇವನ್ ಡೀಲರ್ಸ್ ಸ್ಯಾಲರಿನೂ ಕಡಿಮೆ ಆಗುತ್ತೆ. ಒಂದ್ ಡೀಲರ್ ಇದ್ರೆ 4 ಸಿಸ್ಟಮ್ ನೋಡ್ಕೋಬಹುದು ಅನ್ನೋದಕ್ಕೆ ಅವ್ರು ಬ್ರೋಕರಿಂಗ್ ಅರ್ನ್ ಮಾಡೋದಕ್ಕೆ ರೋಬೋಟಿಕ್ ಮಾಡ್ಕೊಂಡಿರೋದು, ಮೆಷಿನ್ ಮಾಡ್ಕೊಂಡಿರೋದು ಬ್ರೋಕರೇಜ್ ಅರ್ನ್ ಮಾಡೋದಕ್ಕೆ. ಬಟ್ ಅದರಿಂದ ಟ್ರೇಡರ್ಸ್ ಅರ್ನ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ. ಟ್ರೇಡರ್ಸ್ ಅರ್ನ್ ಮಾಡ್ಬೇಕು ಅಂದ್ರೆ ಆಮೇಲೆ ನನ್ಗೆ ಇನ್ನೊಂದು ಮುಂದೆ ನೀವು ಥಿಂಕ್ ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲ ರೋಬೋಟಿಕ್ ಅಂದ್ಬಿಟ್ಟು ಅದರಿಂದ ಹೋಗುತ್ತೆ. ನಾನು ರೋಬೋಟಿಕ್ ಅಂದ್ಬಿಟ್ಟು ಯಾಕೆ ಇರೋ ಮೈಂಡ್ ಸೆಟ್ ನ ಡಿಸ್ಟರ್ಬ್ ಮಾಡ್ತೀನಿ. ನೋಡಿ, ಇಲ್ಲಿ ಡೈನಾಮಿಕ್ ಸಿಸ್ಟಮ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ದಿನದಲ್ಲಿ 15 ಮಿನಿಟ್ಸ್ ಅಷ್ಟೇ ಬರ್ತದೆ. ಮಾರ್ಕೆಟ್ ಬಂದು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮ್ಯಾಕ್ಸಿಮಮ್ ಕೂತ್ಕೊಳ್ತೀರಿ, ಫುಲ್ ಟೈಮ್ ಕೂತ್ಕೊಳ್ತೀರಿ ಅಂದ್ರೆ ನೀಟಾಗಿ ಒಂದು ಪಕ್ಕಾ ಡೀಲರ್ಗೆ ಇದೇ ಮಾಡಬೇಕು ಅಂತ ಪಕ್ಕದಲ್ಲಿ ಸೆಟ್ರೇಟ್ ಮಾಡ್ಕೊಟ್ಬಿಟ್ಟು ಒಂದು ಡೇ ಅಲ್ಲಿ ಒಂದು 4 ಟೈಮ್ಸ್ 2 ಟೈಮ್ಸ್ 3 ಟೈಮ್ಸ್ ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ನೋಡಿದ್ರೆ ಸಾಕು. ಕಂಪ್ಲೀಟ್ ಮಾರ್ಕೆಟ್ ಮುಂದೆ ಕೂತ್ಕೊಂಡು ನಿಮ್ ಟೋಟಲ್ ಲೈಫ್ ನ ಅದ್ರ ಮುಂದೆ ಕೂತ್ಕೊಂಡು ಅಷ್ಟು ಕೂತ್ಕೊಂಡ್ರೆ ನೀವು ಅರ್ನ್ ಮಾಡಕ್ಕಾಗಲ್ಲ. ನೀಟಾಗಿ ಇಂಟೆಲಿಜೆಂಟ್ ಆಗಿ ಸೆಟ್ ಮಾಡಿ ಬಿಡಬೇಕು. ಬಿಟ್ರೆ ಏನಾಗುತ್ತೆ, ನಿಮ್ಗೆ ನಿಮ್ ಮೈಂಡ್ ಸೆಟ್ ಕೂಲ್ ಆಗಿರುತ್ತೆ. ಅಲ್ಲಿ ಡೀಲರ್ಸ್ಗೆ ಅದೇ ಕೆಲಸ ಇರುತ್ತೆ. ಅದೇ ಕೆಲಸ ಇದ್ದಾಗ ಏನಾಗುತ್ತೆ, ನೀಟಾಗಿ ಅವ್ರಿಗೆ ಏನ್ ಹೇಳ್ತೀರೋ ಅದನ್ನ ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ನೀವು ಆರಾಮಾಗಿ ನಿಮ್ದು ನಿಮ್ ಲೈಫ್ ನೋಡ್ಕೋಬಹುದು, ನಿಮ್ದು ಬೇರೆ ಬೇರೆ ವರ್ಕ್ ನೋಡ್ಕೋಬಹುದು. ಅರ್ನ್ ಮಾಡೋದನ್ನ ಎಂಜಾಯ್ ಮಾಡ್ಬೇಕು. ಸುಮ್ನೆ ಅರ್ನ್ ಮಾಡಿ ಏನ್ ಮಾಡೋದು ಅಲ್ವಾ? ಆ ಎಂಜಾಯ್ ಮಾಡಕ್ಕೆ ನಿಮ್ಗೆ ಟೈಮ್ ಗ್ಯಾಪ್ ಸಿಗುತ್ತೆ. ಎಮೋಷನ್ಸ್ ಎಲ್ಲ ಕಟ್ ಆಗುತ್ತೆ. ಎಮೋಷನ್ಸ್, ಅನ್ವಾಂಟೆಡ್ ಥಿಂಕಿಂಗ್, ಅನ್ವಾಂಟೆಡ್ ಎಕ್ಸ್ಟ್ರಾ ಐಡಿಯಾಸ್ ಎಲ್ಲ ಬರಲ್ಲ. ಒಂದು ನೀಟಾಗಿ ಫ್ರೇಮ್ ಮಾಡ್ಬಿಟ್ಟು ಅವ್ರನ್ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ರೆ ಏನಕ್ಕೆ ರೋಬೋಟಿಕ್ ಅದರಲ್ಲಿ ಏನೋ ಒಳಗಡೆ ಸರ್ವರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ನೀವು ಮಾಡ್ರು ಆಗಿದೆ ಅಂದ್ಕೊಳ್ತೀರಾ, ಆಗಿರಲ್ಲ. ಎಷ್ಟು ಪ್ರಾಬ್ಲಮ್ಸ್ ಇದೆ ಗೊತ್ತಾ? ಹೋಗ್ಲಿ, ನೀವು ನೋಡಿದ್ದೀರಾ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಯಾಕೆ? ಅದು ಇದರ ಕಣ್ ಮುಂದೆ ಇರುತ್ತೆ. ಅದು ಒಳಗಡೆ ಏನ್ ಮಾಡ್ತಂತ ಗೊತ್ತಿರಲ್ಲ. ಅದು ಒಳಗಡೆ ಏನೋ ಆಫ್ ಆಗ್ಬಿಟ್ಟಿತ್ತು, ಒಂದು ಅಪ್ಲಿಕೇಶನ್ ತಿಳ್ಕೊಳ್ಳಿ, ಮುಗಿತಾ.
ನೀವು ಟ್ರೇಡ್ ಆಗ್ತಾ ಇದೆ ಅನ್ಕೊಂಡಿದ್ದೀರಾ, ಒಂದು ಸೈಡ್ ಆಗ್ಬೇಕು, ಒಂದು ಬೈ ಆಗ್ಬೇಕು, ಬೈ ಆಗ್ಬಿಟ್ಟಿರುತ್ತೆ, ಮತ್ತೆ ಸೆಲ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಅದಕ್ಕೆ ಚೆಕ್ ಮಾಡ್ಕೊಂಡು ಅಯ್ಯೋ ಆಗಿಲ್ಲ, ಏನ್ ಮಾಡೋದು ಇದೊಂದು ಎಕ್ಸ್ಟ್ರಾ ಎಮೋಷನ್ಸ್ ಇದೆಲ್ಲ. ಆದ್ರೆ ಅಂಡ್ ಅಟ್ ದಿ ಸೇಮ್ ಟೈಮ್ ನೀವೇ ಪರ್ಸನಲ್ ಆಗಿ ಕೂತ್ಕೊಂಡು ಮಾಡ್ತೀರಿ ಅನ್ನೋದಕ್ಕಿಂತ ಆಗ್ಬೇಡ. ಯಾಕಂದ್ರೆ ಮನುಷ್ಯನ್ಗೆ ಎಮೋಷನ್ಸ್ ವಿಷನ್ ಬರಲ್ಲ, ಅದು ತುಂಬಾ ಒಳ್ಳೇದು. ಮೆಂಬರ್ಸ್ ಎಲ್ಲ ಕೇಳಿ ಅದನ್ನ ಮಾಡ್ಕೊಡೋದ್ರಿಂದ ಇಶ್ಯೂನೇ ಅಲ್ಲ. ಆಲ್ರೆಡಿ 2-3 years ಮುಂಚೆನೆ ಅದ್ರ ಪ್ರೋಗ್ರಾಮ್ ಎಲ್ಲ ಮಾಡಿಟ್ಬಿಡು. ಸೆಟಪ್ಗೆ ಎಲ್ಲರಿಗೂ ಪ್ರಿಪರೇಷನ್, ಎಲ್ಲರಿಗೂ ಸೆಟಪ್ ನಾನು ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂದ್ರೆ ಒಂದು 1 or 2-3 months ರೆಡಿ ಆಗ್ಬೇಕು. ಸೆಟಪ್ ಮಾಡ್ಕೊಂಡು ಕೂತ್ಕೋಬೇಕು. ಸುಮ್ಮನೆ ನನಗೆ ಲ್ಯಾಪ್ಟಾಪ್ ಅಲ್ಲಿ ಮಾಡ್ಕೊಳ್ತೀನಿ, ಅದು ಯಾವುದೋ ಒಂದು P3 P1 ಅದು ಇಟ್ಕೊಂಡು ಅದ್ರಲ್ಲಿ ಮಾತಾಡ್ತಾರೆ. ಒಬ್ಬೊಬ್ರು 20 ಸ್ಕ್ರಿಪ್ಟ್ ಲಿಸ್ಟ್, ಇದನ್ನ ಬೈ ಮಾಡೋ ಸೆಲ್ ಮಾಡು, ಬೈ ಮಾಡೋ ಸೆಲ್ ಮಾಡಿ, ಏನು ಎಷ್ಟು ಟರ್ನ್ ಆಯ್ತು ನಮ್ದು, ಎಷ್ಟು ಬಂದ್ರೇನೋ ಲೈಕ್ ಹ್ಯಾಪಿ ಟು ಟೇಕ್ ಇಟ್. ಯಾಕ್ರಿ ಇದೆಲ್ಲ ಕ್ವಶನ್ ಕೇಳ್ತೀರ? ಎಷ್ಟು ಎಂಟ್ರಿ ಬೇಕ್ರಿ? ಏನ್ ಎಂಟ್ರೀಸ್ ಹಿಂಗೂ ಮಾಡ್ತಾರ?